ಪಾಳು ಬಿದ್ದಿದ್ದ ಕಟ್ಟಡದ ಕೆಳಗೆ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರಂತೆ ಪಾಪ. ಆ ಬಿಲ್ಡಿಂಗ್ ಕೆಳಗಡೆ ಇವರು ವ್ಯಾಪಾರ ಮಾಡ್ತಾ ಇದ್ರು. ಆ ಥರ ವ್ಯಾಪಾರ ಮಾಡ್ತಾ ಇದ್ದಾಗ ದಿಢೀರ್ ಅಂತ ಕುಸಿದು ಬಿದ್ದಿದೆ ಕಟ್ಟಡ. ಹಲವರು ಕಟ್ಟಡದ ಒಳಗೆ ಸಿಲುಕಿರುವ ಶಂಕೆ ಕೂಡ ಇದೆ. ಬಟ್ ಇನ್ನು ಈಗೆಲ್ಲ ಅದನ್ನೆಲ್ಲ ತೆರವು ಮಾಡ್ತಾ ಇದ್ದಾರೆ. ನೋಡಬೇಕು ಎಷ್ಟು ಜನ ಇದ್ರು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಸಾವನ್ನಪ್ಪಿದ್ದಾರೆ ಇಬ್ಬರು, 3 ಜನಕ್ಕೆ ಗಾಯ ಆಗಿದೆ. ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ಗಂಭೀರ ಗಾಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ನೀಲಮ್ಮ ಮತ್ತು ಜ್ಯೋತಿ ಅವರು ಸಿವಿಯರ್ಲಿ ಇಂಜೂರ್ಡ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಇವತ್ತು ಇದು ಬಹಳ ವರ್ಷಗಳ ಕಾಲ ಇರ್ತಕ್ಕಂಥ ಒಂದು ಹಳೆ ಕಟ್ಟಡ ಆಗಿರ್ತದೆ. ಈ ಹಳೆ ಕಟ್ಟಡ ಈಗಾಗಲೇ ಸತ್ಯನಾರಾಯಣರವರಿಗೆ ಸೇರಿರ್ತಕ್ಕಂಥ ಜಾಗ ಇದು. ಬಹಳ ವರ್ಷಗಳಿಂದ ಇದರ ಬಗ್ಗೆ ಇಲ್ಲಿ ಕೋರ್ಟಲ್ಲಿ ತಕರಾರು ನಡೆದು ಅದೇ ರೀತಿಯಲ್ಲಿ ದುಸ್ಥಿತಿಲಿದೆ. ಇವತ್ತು ಎಲ್ಲಿ ಒಂದು ಹಣ್ಣಿನ ವ್ಯಾಪಾರದ ಅವರು ಹಾಗೂ ಹೂವಿನವರು ಹಾಗೂ ಏನು ಕೆಲವೊಂದು ಅಂಗಡಿ ಗಿರಾಣಿಗಳು ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ಅದೃಷ್ಟವಶಾತ್ ಇವತ್ತದು ಯಾವ ಥರ ಆಯಿತು ಅಂತ ಹೇಳಿದ್ರೆ ಆ ಬೀಮು ಬಿದ್ದು ಕೆಳಗೆ ಒಂದು 4-5 ಜನಕ್ಕೆ ಗಾಯಗಳಾಗಿ ಅದರಲ್ಲಿ ಒಬ್ಬರು ಮರಣ ಹೊಂದಿದ್ದಾರೆ. 3 ಜನ ಹಾಸನ ಆಸ್ಪತ್ರೆಗೆ ಕೊಂಡೋಗಿದ್ದಾರೆ. ಇನ್ನೊಬ್ಬರು ಬೇಲೂರು ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡಿತಿದ್ದಾರೆ. ಕಟ್ಟಡ ಹಳೆ ಕಟ್ಟಡ ಈ ಥರ ಮಳಿಗೆ ಮಾಡಿಕೊಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಮಳೆಗಾಲ ಅಲ್ಲ ಏನಲ್ಲ, ಆದರೂ ಈ ಕಟ್ಟಡ ಬಿದ್ದಿದ್ದು ಹೇಗೆ? ಮತ್ತು ಈಗ ಕಟ್ಟಡದ ಕೆಳಗಡೆ ಇನ್ನೂ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ? ಅದೇನಾದ್ರು ಗೊತ್ತಾಯ್ತಾ? ಈಗಿನ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಎದುರುಗಡೆ ಇರತಕ್ಕಂತಹ ಏನು ಆ ಪಾಳು ಬಿದ್ದಂತಹ ಕಟ್ಟಡ ಏನಿದೆ ಅದರ ಮುಂಭಾಗ ಆಗಿರ್ತಕ್ಕಂಥ ಸಜ್ಜಾ ಕುಸಿದು ಅದರ ಕೆಳಗೆ ವ್ಯಾಪಾರ ಮಾಡ್ತಿರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳಲ್ಲಿ 2 ಸಾವನ್ನಪ್ಪಿ 4 ಗಾಯಗೊಂಡಿದ್ದಾರೆ. ಅದರಲ್ಲಿ 2 ಸ್ಥಿತಿ ಚಿಂತಾಜನಕವಾಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದೇ ಸಜ್ಜಾಗ ಏನಿದು ಕುಸಿದು ಬಿದ್ದಿರ್ತಕ್ಕಂಥದ್ದು ಈ 4 ಮಳಿಗೆಗಳೇನಿದೆ, ಈ ಮಳಿಗೆಗಳ ಜಾಗ ವಿವಾದ ಕೋರ್ಟ್ನಲ್ಲಿದೆ. ಹಾಗಾಗಿ ಅವೆಲ್ಲವೂ ಸಹ ಬಂದ್ ಮಾಡಲಾಗಿದೆ. ಅಲ್ಲದೆ ಈ ನೆಲಬಡಿಗೆಗೆ ಏನು ಬಡ ವ್ಯಾಪಾರಿಗಳಿಗೆ ಇದನ್ನು ನೀಡಿದರು. ಈ ಸಜ್ಜಾದ ಕೆಳಗಡೆ ಅವರೆಲ್ಲರೂ ಸಹ ವ್ಯಾಪಾರವನ್ನು ಮಾಡ್ತಾ ಇದ್ರು. ಇಂದು ರಜಾ ದಿನವಾದ್ದರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು. ಇಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂತಹ ಅಮರ್ನಾಥ್ ಹಾಗೂ ನಜೀರ್ ಸಾವನ್ನಪ್ಪಿದ್ರೆ, ಉಳಿದಾದ್ರೆ ಕೆಳಗಡೆ ಸಿಕ್ಕಿದಂತಹ ಏನು ನೀಲಮ್ಮ, ಜ್ಯೋತಿ, ಶಿಲ್ಪಾ ಅವರೆಲ್ಲರನ್ನೂ ಸಹ ಈಗ ರಕ್ಷಣೆ ಮಾಡಲಾಗಿದೆ. ಅದರಲ್ಲಿ ನೀಲಮ್ಮ ಮತ್ತು ಜ್ಯೋತಿಯ ಸ್ಥಿತಿ ಗಂಭೀರವಾಗಿದೆ. ಅವರು ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿದ್ದಂತಹ ಹಣ್ಣು ಇರ್ಬೋದು, ಹೂ ಇರ್ಬೋದು, ಕುಂಕುಮ ಎಲ್ಲರೂ ಸಹ ಒಂದೊಂದು ಪ್ರತ್ಯೇಕವಾಗಿ ವ್ಯಾಪಾರವನ್ನು ಮಾಡ್ತಿದ್ರು. ಆದರೆ ಅದೃಷ್ಟವಶಾತ್ ಅವರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವೇಳೆ ಈ ಬೃಹತ್ ಆದಂಥ ಸಜ್ಜಾ ಕುಸಿದು ಬಿದ್ದಿದ್ದು. ತುಂಬ ಹಳೆಯದಾದಂಥ ಕಟ್ಟಡ, ಯಾವುದೇ ನಿರ್ವಹಣೆ ಇಲ್ಲ. ಹಾಗಾಗಿ ಈ ಕಟ್ಟಡದ ಕೆಳಗೆ ಏನು ಸಜ್ಜಾದ ಕೆಳಗೆ ಕೂತಿದ್ರು ಅವರು ಸಾವನ್ನು ಅಪ್ಪಿರ್ತಕ್ಕಂಥದ್ದು. ಈ ಘಟನೆ ತಿಳಿತಿದ್ದಂಗೆ ಸ್ಥಳಕ್ಕೆ SP ಅವರು ಸಹ ಬಂದು ಪರಿಶೀಲನೆ ನಡೆಸಿದರೆ ಈಗ ಗಾಯಾಳುಗಳಿಗೆ ಆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯಲಾಗಿದೆ. ಈಗ ಸ್ಥಳೀಯರು ಸಹ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೇಳೋಣ. ಸರ್, ಎಷ್ಟೊತ್ತಿಗೆ ಈಗ ಘಟನೆ ಆಯಿತು? ಸರ್, ಸುಮಾರು ಒಂದು 1:30-2 ಗಂಟೆ ಟೈಮ್ ಏನಪ್ಪ ಹೆಲ್ತ್ ಇನ್ಸ್ಪೆಕ್ಟ್ರು? 1:30-2 ಗಂಟೆ ಟೈಮಲ್ಲಿ ನಾನು ಇರಲಿಲ್ಲ ಸರ್. ನಾನು ಪುರಸಭಾ ಅಧ್ಯಕ್ಷರು ಬೇಲೂರು ಟೌನು. ಏನು ಒಂದು 20-25 ವರ್ಷದ ಹಿಂದಿನ ಬಿಲ್ಡಿಂಗ್ ಸರ್ ಇದು ಸತ್ಯನಾರಾಯಣ ಗೌಡ್ರು ಅನ್ನೋ ಒಂದು ಪ್ರಾಪರ್ಟಿ. ಇದು ಪುರಸಭೆಯ ಆಸ್ತಿ ಆಗಿರಲ್ಲ ಇದು. ಆದರೂ ಸಹ ಅವರು 25 ವರ್ಷದಿಂದ ಇಟ್ಕೊಂಡು ಅಪ್ಪ ಮಕ್ಕಳು ವಿಚಾರದಲ್ಲಿ ಇಬ್ಬರು ಕಿತ್ತಾಡ್ಕೊಂಡು ಕೋರ್ಟಲ್ಲಿರುತ್ತೆ. ಆದರೆ ಎಲ್ಲ ಬಾಗಿಲು ಹಾಕ್ಸಿದ ನಂತರ ಈ ವ್ಯಾಪಾರಸ್ಥರು ಏನು ಇದ್ದರು ಪಾಪ ಇವತ್ತು ತೀರೋಗಿದ್ದಾರೆ. ಅವರು ಮುಂದೆ ಇಟ್ಕೊಂಡು ಅದನ್ನು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರೆ. ನಾವು ಸಹ ಪುರಸಭೆ ವತಿಯಿಂದ ತುಂಬ ಸಲ ಇಲ್ಲಿ ಫುಟ್ಪಾತನ್ನು ತೆರವುಗೊಳಿಸಿ ಈ ಪ್ಲೇಸಲ್ಲಿ ಏನೂ ಇಡಬಾರ್ದು ಅಂತೇಳಿ ನಾವು ಆ ಕಡೆ ಹಾರ್ಡಿಕರ್ ಸರ್ಕಲ್ ಹತ್ರ ಅವರಿಗೆ ಜಾಗಗಳನ್ನ ಮಾಡಿಕೊಟ್ಟಿದ್ವಿ. ಆದರೂ ಸಹ ಅವರು ಇವತ್ತು ಭಾನುವಾರ ಸೋಮವಾರ ಯಾರೂ ಇರಲ್ವಲ್ಲ ಅಂತೇಳಿ ಕೆಲವರು ಹೂ ಮಾರ ಅಂಥವರು ಅವರು ನಾವು ಎಷ್ಟು ಸಲ ಹೇಳಿದರೂ ಸಹ ಬಂದು ಅದನ್ನು ಮಾಡ್ತಾ ಇರ್ತಾರೆ. ಆದರೂ ನಾವು ಹೊಟ್ಟೆಪಾಡಲ್ವಾ, ತುಂಬ ಕಷ್ಟ ಇರುತ್ತೆ ಅಂತೇಳಿ ನಾವು ಯಾರನ್ನೂ ಎಚ್ಚಕ್ಕೆ ಹೋಗಿರಲ್ಲ. ಬುದ್ಧಿ ಹೇಳಿರ್ತೀವಿ. ಆದರೆ ಇವತ್ತು ಆಗಬಾರ್ದಂಥ ಒಂದು ದುರ್ಘಟನೆ ಬೇಲೂರಲ್ಲಿ ನಡೆದೋಗ್ಬಿಟ್ಟಿದೆ. ನಮಗೂ ತುಂಬಾ ನೋವಾಗಿದೆ. ಪಾಪ ಈ ಹಣ್ಣು ಮಾರ್ತಿರ್ತಕ್ಕಂಥ ಜ್ಯೋತಿಯನ್ನು ಹುಡುಗಿ ಈಗ ಸ್ವಲ್ಪ ದಿನದಲ್ಲಿ ಅವ್ರ ಯಜಮಾನರು ಸಹ ತೀರೋಗಿರ್ತಾರೆ. ಅವರಿಗೆ ಆಯಿತು ನೀವು ಮಾಡ್ಕೊಂಡಿರಮ್ಮ ಹೊಟ್ಟೆಪಾಡಿಗೆ ಏನಾದರೂ ಅಂತೇಳಿ ನಾವು ಅವರಿಗೆ ಸಂತಾನ ಹೇಳಿ ನಮ್ಮ ಕೈಲಾದಂಥ ಸಹಾಯನೂ ಮಾಡಿ ಇದ್ವಿ. ಆದರೂ ಸಹ ಅವರು ಇವತ್ತು ಗಾಚಾರ ಈ ಥರ ಆಗಿಬಿಟ್ಟಿದೆ. ಅವರ ಫ್ಯಾಮಿಲಿಗಳಿಗೆ ನಾವು ಸಹಾಯ ಮಾಡುವಂಥ ಒಂದು ಪುರಸಭೆ ವತಿಯಿಂದ ಎಲ್ಲ ಕೌನ್ಸಿಲರ್ಗಳು ಸೇರಿ ಒಂದು ಸಭೆ ಮಾಡಿ ಅವರು ಯಾರ್ಯಾರು ತೀರೋಗಿದ್ದಾರೆ ಅಂಥವರ ಮನೆಗೆ ನಾವು ತೆರಳಿ ಅವರಿಗೆ ಸಾಂತ್ವನ ಹೇಳಿ ನಮ್ಮ ಕೈಲಾದಂಥ ಸಹಾಯ ಹಸ್ತವನ್ನು ಸಹ ಮಾಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸ್ತೇವೆ.
ಇದು ಪುರಸಭೆ ಅಧ್ಯಕ್ಷರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ವ್ಯಾಪಾರವನ್ನು ಮಾಡಬೇಡಿ, ಕಟ್ಟಡ ಹಳೆಯದಾಗಿದೆ ಅಂತ ಹೇಳಿದ್ರು ಸಹ, ಆದರೆ ಭಾನುವಾರ ಆದ್ರಿಂದ ಅವರು ಏನು ಬಡ ಕೂಲಿ ಕಾರ್ಮಿಕರು ಎಲ್ಲ ಬಡ ವ್ಯಾಪಾರಿಗಳಿದ್ದಾರೆ, ಹಾಗಾಗಿ ಅವರ ಜೀವನ ನಿರ್ವಹಣೆಗಾಗಿ ಸಜ್ಜಾದ ಕೆಳಗೆ ನೆರಳಿನಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರು. ಆದರೆ ಅದು ತುಂಬ ಹಳೆಯದಾದ ಕಟ್ಟಡವಾದ್ದರಿಂದ ಅದನ್ನು ದುರಸ್ತಿಯನ್ನು ಮಾಡಿರಲಿಲ್ಲ. ಹಾಗಾಗಿ ಅದು ಕುಸಿದು ಆ ಬಡ ವ್ಯಾಪಾರಿಗಳ ಮೇಲೆ ಬಿದ್ದು ಅಲ್ಲಿ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ, ಇನ್ನು ಇಬ್ಬರು ಇನ್ನು ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡಿ, ಇಷ್ಟೆಲ್ಲ ಆದರೂ ಸ್ಥಳೀಯ ಶಾಸಕರು ಅಲ್ಲಿಗೆ ಬಂದಿದ್ದಾರಾ ಇಲ್ವಾ ನಂಗೆ ಗೊತ್ತಿಲ್ಲ. ಬರಬೇಕು, ಸರ್ಕಾರದ ವತಿಯಿಂದ ಪರಿಹಾರ ಘೋಷಣೆ ಆಗಬೇಕು. ಯಾಕೆಂದರೆ ಇದು ಅವ್ರು ಮಾಡಿರ್ತಕ್ಕಂಥ ತಪ್ಪಲ್ಲ, ಅವ್ರ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರ ಕುಟುಂಬಕ್ಕೆ ಏನಾದರೂ ಒಂದು ಆಧಾರ ಆಗಬೇಕಲ್ಲ. ಹಾಗಾಗಿ ಸರ್ಕಾರದ ವತಿಯಿಂದ ಏನಾದರೂ ಒಂದಷ್ಟು ಪರಿಹಾರ ಘೋಷಣೆ ಆಗಬೇಕಿಲ್ಲ.